ಅಯೋಧ್ಯೆಯಲ್ಲಿ ಬಾಲರಾಮನ ಪ್ರತಿಷ್ಠಾಪನೆ ಹಿನ್ನೆಲೆ ಬೆಂಗಳೂರಿನ ಓಕಳಿಪುರದಲ್ಲಿ ರಾಮೋತ್ಸವ ಮೆರವಣಿಗೆ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್ ನಿವಾಸಿಗಳಿಂದ ಮೆರವಣಿಗೆಯನ್ನ ಮಾಡಲಾಯಿತು. ಓಕಳಿಪುರದ ಕೆಕೆಎಸ್ ರಸ್ತೆಯ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ಮಾಡಿದರು. ಮೆರವಣಿಗೆಯಲ್ಲಿ ಮೊಳಗ್ತು ಜೈ ಶ್ರೀರಾಮ್ ಘೋಷಣೆ. ಮೆರವಣಿಗೆಯಲ್ಲಿ ರಾಮನಾಮ ಜಪಿಸಿದ್ದಾರೆ ಭಕ್ತರು. ರಾಮ ಭಕ್ತರೇನಿದ್ದಾರೆ ಈ ಒಂದು ಅದ್ದೂರಿಯಾದಂಥ ಕ್ಷಣಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಇವತ್ತು ರಾಮಲಲ್ಲಾನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಹಾಗಾಗಿ ಜಗತ್ತಿನಾದ್ಯಂತ ಸಂಭ್ರಮ. ಇತ್ತ ಬೆಂಗಳೂರಿನ ಓಕಳಿಪುರದಲ್ಲೂ ಕೂಡ ಅದೇ ಸಂಭ್ರಮ ಮನೆ ಮಾಡಿತ್ತು. ಅಯೋಧ್ಯ ರಾಮ ಮಂದಿರ ಇವತ್ತು ಇನಾಗ್ರೇಟ್ ಆಗ್ತಾ ಇದೆ. 500 ವರ್ಷಗಳ ಮೇಲಿಂದ ನಾವು ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೀವಿ. ಇವತ್ತು ಈ ಸ್ಪೆಷಲ್ ಡೇನ ನಮ್ಮ ಅಪಾರ್ಟ್ಮೆಂಟ್ಸಲ್ಲಿ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್ಸ್ ಓಕ್ಲಿಪುರಮಲ್ಲಿ ಒಂದು ದೊಡ್ಡ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ 150 ಮನೆಗಳಿದೆ. ಇಷ್ಟು ಜನನೂ ಒಂದು ದೊಡ್ಡ ಹಬ್ಬವಾಗಿ ಎಲ್ಲರೂ ತುಂಬ ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ಬೆಳಗ್ಗೆ ಹೋಮ, ಪ್ರಸಾದ ಮತ್ತು ಮಧ್ಯಾಹ್ನ ಗಣೇಶನಿಗೆ ಆರತಿ, ರಾಮನಿಗೆ ಆರತಿ, ಪೂಜೆಗಳು ಎಲ್ಲ ಇಟ್ಕೊಂಡು ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮತ್ತು ಪ್ರೊಸೆಷನ್ ಇಟ್ಕೊಂಡಿದ್ದೀವಿ. ಟ್ರೆಡಿಷ್ನಲ್ ಆಗಿ ಎಲ್ಲರೂ ರೆಡಿಯಾಗಿ ತುಂಬ ಖುಷಿಯಾಗಿ ರಾಮನ ದೇವಸ್ಥಾನ ಓಪನ್ ಆಗ್ತಾ ಇರೋದು ಅಯೋಧ್ಯೆಯಲ್ಲಿ ಇಲ್ಲಿ ನಮ್ಮ ಮನೆಯಲ್ಲೇ ಆಗ್ತಾ ಇದೆ ಅನ್ನೋಷ್ಟು ಸಂತೋಷವಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ನಾವು ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದೀವಿ ಈ ಫಂಕ್ಷನ್ಗೆ. ದೀಪಾವಳಿ ಥರ ನಾವು ಎಲ್ಲ ಡೆಕೋರೇಷನ್ ಮಾಡಿದ್ದೀವಿ. ಥ್ಯಾಂಕ್ಸ್ ಟು ಎವ್ರಿಬಡಿ ಇನ್ ದ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್. ನಾವು ಎಲ್ಲ ಜೊತೆಗೆ ಸೇರಿಸಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಥ್ಯಾಂಕ್ಸ್ ಟು ಶ್ರೀ ನರೇಂದ್ರ ಮೋದಿಜಿ ಹೂ ಇಸ್ ಡನ್ ದಿಸ್ ಸಕ್ಸಸ್ಫುಲ್. ಜೈ ಶ್ರೀರಾಮ್. ನಮಸ್ಕಾರ. ನಾನು ಒಬ್ಬ AR ಬಡಿಗೆರೆ ಅಂತ ನಿವೃತ್ತಿ SP. ಈ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಸುಮಾರು 10 ವರ್ಷದಿಂದ ವಾಸವಾಗಿದ್ದೀನಿ. ಈ ದಿನ ಇವತ್ತು ರಾಮನ ಪ್ರಾಣ ಪ್ರತಿಷ್ಠೆ ನಿಮಿತ್ತವಾಗಿ ಈ ರಾಂಕಾ ನೆಸ್ಟ್ ಅಪಾರ್ಟ್ಮೆಂಟ್ನಲ್ಲಿ ಕೂಡ ಎಲ್ಲರೂ ಅತಿ ಉತ್ಸಾಹದಿಂದ ಒಂದು ಆಚರಣೆಯನ್ನು ಮಾಡ್ತಾ ಇದ್ದಾರೆ. ಇದೊಂದು ಒಳ್ಳೆಯ ಶುಭ ಕಾರ್ಯಕ್ರಮ. ಎಲ್ಲ ಶುಭವಾಗಿಂದ ನಾನು ಹಾರೈಸಿ ಮಾತು ಮುಗಿಸ್ತೇನೆ. ಈ ಅಯೋಧ್ಯೆಯಲ್ಲಿ ನಡೀತಕ್ಕಂಥ ರಾಮತಾರಕ ಹವನ, ಅದೇ ಪ್ರತಿರೂಪವಾದಂಥ ಹವನವನ್ನು ನಾವು ನಮ್ಮ ಇವತ್ತು ಅಪಾರ್ಟ್ಮೆಂಟಲ್ಲಿ ಮಾಡ್ತಾ ಇದ್ದೀವಿ. ಬೆಳಗ್ಗೆ ತಾರಕ ಹೋಮ ಆದ ತಕ್ಷಣ ಬೆಳಗ್ಗೆ ತಿಂಡಿ ಇರುತ್ತೆ. ಅದಾದ ನಂತರ ನಮ್ಮ ಈ ರಾಮ ಒಂದು ಮೂರ್ತಿಯನ್ನು ಏನಿದೆಯಲ್ಲ ನಮ್ಮ ಅಪಾರ್ಟ್ಮೆಂಟ್ನ ಸುತ್ತ ಮೆರವಣಿಗೆ ಮಾಡಿ ಅದು ಆದ ನಂತರ ಮಹಾಮಂಗಳಾರತಿ ಇರುತ್ತೆ. ಮಹಾಮಂಗಳಾರತಿ ನಂತರ ಮಧ್ಯಾಹ್ನ ಗಣೇಶನ ಪೂಜೆ ಇರುತ್ತೆ. ಸಾಯಂಕಾಲ ನಮ್ಮ ಅಪಾರ್ಟ್ಮೆಂಟಲ್ಲಿ ಪಟಾಕಿ ಉತ್ಸವನ ಸಂಭ್ರಮವನ್ನು ಪಟಾಕಿ ಹೊಡೆಯೋದ್ರಿಂದ ಆಚರಿಸ್ತಾ ಇದ್ದೀವಿ. ಈ ಒಂದು ಏನು 500 ವರ್ಷಗಳ ಪ್ರಯತ್ನ ಇದೆಯಲ್ಲ ಇವತ್ತು ಸಾಕಾರ ಆಗಿದೆ. ಆ ಸಾಕಾರ ಆಗಿರೋದು ನಮ್ಮ ಇಲ್ಲಿ ಇರುವಂಥ ಎಲ್ಲ ನಿವಾಸಿಗಳಿಗೆ ಎಷ್ಟು ಸಂಭ್ರಮ ಆಗಿದೆ ಅಂದರೆ ಯಾರಿಗೂ ಹೇಳೋಕ್ಕಾಗ್ತಾ ಇಲ್ಲ. ಅಷ್ಟೊಂದು ಸಂಭ್ರಮ ಆಗಿದೆ. ಎಲ್ಲರೂ ತಮ್ಮ ಹಿಂದೂ ಸಂಪ್ರದಾಯ ಪ್ರಕಾರ ವೇಷಭೂಷಗಳನ್ನು ಧರಿಸ್ಬಿಟ್ಟು ಬೆಳಿಗ್ಗೆ 6 ಗಂಟೆಯಿಂದನೇ ಇಲ್ಲೇ ಇದ್ದಾರೆ. ಸಂಭ್ರಮ ನೀವು ನೋಡ್ಬೋದು. ಈ ಕಡೆಗೆ ತುಂಬ ಚೆನ್ನಾಗಿ ನಡೀತಾ ಇದೆ. ಈ ಸಂಭ್ರಮವನ್ನು ನಮಗೆ ಹೇಳೋದಕ್ಕಾಗ್ತಾ ಇಲ್ಲ, ವರ್ಣನೆ ಮಾಡೋಕ್ಕೂ ಆಗ್ತಾ ಇಲ್ಲ. ನಮ್ಮ ರಾಮ ಏನಿದೆಯಲ್ಲ ಅಯೋಧ್ಯೆನಲ್ಲೂ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಅಪಾರ್ಟ್ಮೆಂಟ್ ರಾಂಕಾ ನೆಸ್ಟಲ್ಲೂ ಪ್ರತಿಷ್ಠಾಪನೆ ಆಗ್ತಾ ಇದೆ ಅನ್ನೋ ಭಾವನೆ ನಮಗೆ ಮೂಡಿ ಬರ್ತಾ ಇದೆ. ಧನ್ಯವಾದಗಳು.